ಮಳೆರಾಯನ ಕೃಪೆಗೆ ಅರಳಿದ ರೈತನ ನಗು. ಬಿತ್ತಿದ ಬೆಳೆ ಕೈಗೆ ಬಾರದೆ ಕಂಗಾಲಾಗಿದ್ದ ಅನ್ನದಾತನ ಬದುಕಿಗೆ ಮತ್ತೆ ಆಶಾಕಿರಣ. ಮಳೆಯ ಆಗಮನದಿಂದ ಹೊಲಗಳಲ್ಲಿ ಹೊಸ ಚೈತನ್ಯ, ರೈತರ ಮುಖದಲ್ಲಿ ಮತ್ತೆ ಮಂದಹಾಸ. ತಿಂಗಳುಗಳಿಂದ ಮಳೆಯ ನಿರೀಕ್ಷೆಯಲ್ಲಿದ್ದ ರೈತ ಸಮುದಾಯಕ್ಕೆ ಕೊನೆಗೂ ಪ್ರಕೃತಿ ಕರುಣೆ ತೋರಿದೆ. ಸಮಯಕ್ಕೆ ಮಳೆ ಬಾರದೆ ಬಿತ್ತಿದ ಬೆಳೆ ಒಣಗುವ ಆತಂಕದಲ್ಲಿದ್ದ ರೈತರು ಪ್ರತಿದಿನ ಆಕಾಶದತ್ತ ದೃಷ್ಟಿ ನೆಟ್ಟು ಮಳೆರಾಯನಿಗಾಗಿ ಪ್ರಾರ್ಥಿಸುತ್ತಿದ್ದರು. ಆದರೆ ಇದೀಗ ಸುರಿದ ಮಳೆಯೊಂದಿಗೆ ಹೊಲಗಳಲ್ಲಿ ಹೊಸ ಜೀವ ಚಿಗುರಿದ್ದು ರೈತರ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡಿದೆ. ಈ ವರ್ಷ ಆರಂಭದಲ್ಲಿ ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ರೈತರು ಸಾಲ ಮಾಡಿ ಬೀಜ, ಗೊಬ್ಬರ ಹಾಗೂ ಕೃಷಿ ಸಾಮಗ್ರಿಗಳನ್ನು ಖರೀದಿಸಿ ಬಿತ್ತನೆ ನಡೆಸಿದ್ದರು. ಆದರೆ ಮಳೆ ಕೈಕೊಟ್ಟ ಪರಿಣಾಮ ಬೀಜಗಳು ಮೊಳಕೆಯೊಡೆಯದೆ, ಕೆಲವು ಕಡೆ ಮೊಳಕೆಯೊಡೆಯದೆ ಬೆಳೆಗಳು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾಲದ ಹೊರೆ, ಕುಟುಂಬದ ಜವಾಬ್ದಾರಿ ಮತ್ತು ಭವಿಷ್ಯದ ಚಿಂತೆ ರೈತರನ್ನು ತೀವ್ರ ಸಂಕಷ್ಟಕ್ಕೆ ತಳ್ಳಿತ್ತು. ಇಂತಹ ಸಂದರ್ಭದಲ್ಲಿ ಸುರಿದ ಮಳೆ ರೈತರ ಬದುಕಿನಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ಹೊಲಗಳಲ್ಲಿ ನೀರು ಹರಿದಿದ್ದು ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾಗಿದೆ. ಮತ್ತೆ ಕೃಷಿ ಚಟುವಟಿಕೆಗಳು ವೇಗ ಪಡೆದುಕೊಂಡಿದ್ದು ರೈತರು ಹೊಸ ಉತ್ಸಾಹದಿಂದ ಹೊಲದ ಕೆಲಸದಲ್ಲಿ ತೊಡಗಿದ್ದಾರೆ. ಮಳೆ ಬಂದರೆ ಸಾಕು, ಉಳಿದದ್ದನ್ನೆಲ್ಲ ನಮ್ಮ ದುಡಿಮೆ ನೋಡಿಕೊಳ್ಳುತ್ತದೆ ಎಂಬ ರೈತರ ಮಾತು ಈಗ ನಿಜವಾಗುತ್ತಿರುವಂತಿದೆ. ಕೆಲವು ದಿನಗಳ ಹಿಂದೆ ನಿರಾಶೆಯಿಂದ ತುಂಬಿದ್ದ ಕಣ್ಣುಗಳಲ್ಲಿ ಇಂದು ಆತ್ಮವಿಶ್ವಾಸದ ಹೊಳಪೊಂದು ಕಾಣಿಸುತ್ತಿದೆ. ಮಳೆಯ ಹನಿಗಳು ಭೂಮಿಯನ್ನ ಮಾತ್ರವಲ್ಲ, ಅನ್ನದಾತನ ಮನಸ್ಸನ್ನು ತೇವಗೊಳಿಸಿವೆ. ಆದರೆ ಕೃಷಿ ತಜ್ಞರು ಹಾಗೂ ಹಿರಿಯ ರೈತರು ಮುಂದಿನ ದಿನಗಳಲ್ಲಿಯೂ ಸಮರ್ಪಕ ಹಾಗೂ ಸಮತೋಲನದ ಮಳೆಯ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಎರಡೂ ಬೆಳೆಗಳಿಗೆ ಹಾನಿಯಾಗಿರುವುದರಿಂದ ಪ್ರಕೃತಿ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಮಳೆರಾಯನ ಈ ಕರುಣೆ ರೈತನ ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡಿಸಿದ್ದು, ಹಸಿರಿನಿಂದ ಕಂಗೊಳಿಸುವ ಹೊಲಗಳು ಉತ್ತಮ ಫಸಲಿನ ನಿರೀಕ್ಷೆಯನ್ನು ಹೆಚ್ಚಿಸಿವೆ. ರೈತನ ಬೆವರು ಫಲ ನೀಡಿದೆ. ಅವನ ಮನಗಳಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸಲಿ ಎಂಬುದು ಎಲ್ಲರ ಹಾರೈಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ಮಹೇಶ್ ಕವಡ್ಕಿ, NKS TV4, ಗಜೇಂದ್ರಗಡ.